ಗಾಡಿ ಇಲ್ಲಿದೆ, ಈ ತರ ಇದೆ. ಇದನ್ನ ಗಾಡಿ ಎಲ್ಲ ಫುಲ್ಲು ಧೂಳಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಫುಲ್. ಈ ಯಾವ ಕೀ ಆದ್ರೂ ಆಗುತ್ತೆ, ಇಷ್ಟೇ ಸ್ಟಾರ್ಟ್ ಮಾಡೋದು, ಎತ್ಕೊಳ್ಳೋದು, ಜೇಬಳಿಗೆ ಮಾಡಿಕೊಳ್ಳೋದು. ಆಂಧ್ರಾಗ ಹೋಗ್ಬಿಟ್ಟು ಈ ಬೈಕ್ನ ತಗೊಂಬಂದ್ರು ಅಂತ ನಮ್ಮ ತಾತ ಹೇಳ್ತಾರೆ. ನಾನ್ ಬೈಕ್ ಕಲ್ತಿದ್ದು ಇದೇ ಗಾಡಿಯಲ್ಲಿ, ನಮ್ಮ ಅಪ್ಪ ಬೈಕ್ ಕಲ್ತಿದ್ದು ಇದೇ ಗಾಡಿಯಲ್ಲಿ, ಮತ್ತೆ ನಮ್ಮ ತಾತ ಬೈಕ್ ಕಲ್ತಿದ್ದು ಇದೇ ಗಾಡಿಲಿ. ನೋಡ್ತಾ ಇರ್ಬೋದು ಬಾಕ್ಸ್ ಎಲ್ಲ ತುಕ್ಕಿಡ್ದೋಗೈತೆ. ಇದನ್ನ ಮಾರ್ಬೋದಿತ್ತು, ಬಟ್ ನೆನಪಿಗೋಸ್ಕರ ಮಡಿಕೊಂಡಿದ್ದೀವಿ. ಯಾರೊಬ್ರು ಚಿಕ್ಕ ಹುಡುಗರು ಇಲ್ಲಿ ಓಡಿಸೋರು, ಅದರಿಂದ ಇಲ್ಲಿವರೆಗೂ ಕುತ್ಕೊಂಡ್ಬಿಡ್ತಾ ಇದ್ದೋ. ಗೈಸ್, ನಮ್ಮೂರಲ್ಲಿ ಇವತ್ತು ಒಂದು ಮಸ್ತಾಗಿರೋ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ನಿ. ಏನಂತಂದ್ರೆ ನಾನು ಫಸ್ಟ್ ಮೋಟೋ ವ್ಲಾಗ್ ಅಂತ ಅನ್ಕೋಬೋದು. ನಮ್ಮ ಮನೇಲಿ ಒಂದು ಹಳೆ ಗಾಡಿ ಇದೆ, ಮೂಲೆಯಲ್ಲಿ ನಿಂತಿದೆ, ಫುಲ್ ಹಾಳಾಗಿದೆ, ಧೂಳತ್ತೋಗಿದೆ. ತೋರಿಸ್ತೀನಿ ಗಾಡಿ ಹೆಂಗಿದೆ ಅಂತ. ಸೊ ಅದ್ರನ್ನ ಇವತ್ತು ಅದ್ರ ಬಗ್ಗೆ ಹೇಳಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗಾಡಿ ಎಲ್ಲೈತೆ ಅಂತ ಫಸ್ಟ್ ತೋರಿಸ್ತೀನಿ ಬನ್ನಿ. ಗಾಡಿ ಬಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಎಲ್ಲಿದೆ ಅಂತ. ಗಾಡಿ ಇಲ್ಲಿದೆ, ಈ ಥರ ಇದೆ. ಇದನ್ನ ಇವಾಗ ತೋರಿಸ್ತೀನಿ ನಿಮಗೆ. ಗಾಡಿ ಎಲ್ಲ ಫುಲ್ಲು ಧೂಳಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಎಲ್ಲ ಧೂಳಾಗೈತೆ. ಮಳೇಲೆಲ್ಲ ಎಲ್ಲ ನೆಂದೋಗೈತೆ, ಎಲ್ಲ ಆಯಿಲೆಲ್ಲ ಲೀಕ್ ಆಗೈತೆ. ಇವಾಗ ಇದನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅದಕ್ಕೂ ಮುಂಚೆ ಇದ್ರ ಬಗ್ಗೆ ಎಲ್ಲ ಹೇಳೋಣ. ಫಸ್ಟು ಯಾವ್ದಾರ ಬೇರೆ ಜಾಗ ತಗೊಂಡೋಣ. ಇವಾಗ ಈ ಗಾಡಿಗೆ ಮೇಯ್ನು ಒಳ್ಳೆ ಫೀಚರ್ ಏನು ಅಂತಂದರೆ, ಯಾವ ಕೀ ಆದರೂ ಆಗುತ್ತೆ, ಇಷ್ಟೇ ಸ್ಟಾರ್ಟ್ ಮಾಡೋದು, ಎತ್ಕೊಳ್ಳೋದು, ಜೇಬಳಿಗೆ ಮಾಡಿಕೊಳ್ಳೋದು, ಇಲ್ಲಾಂದ್ರೆ ಉದ್ರೋಗುತ್ತೆ. ಇವಾಗ ಇಲ್ಲಿ ನಮ್ಮ ಮನೆಯವರೆಲ್ಲ ಫುಲ್ಲು ನೋಡ್ಬಿಟ್ಟು ಬೈತಾ ಇದ್ದಾರೆ, ಯಾಕೆ ಈ ಗಾಡಿ ಓಡಿಸಾಡ್ತಿದ್ಯಾ ಅಂತ. ಬೇರೆ ಕಡೆ ಹೋಗೋಣ, ಒಳ್ಳೆ ವಿಶಾಲವಾಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಈ ಗಾಡಿ ಓಡಿಸೋಣ, ರಿವ್ಯೂ ಮಾಡೋಣ ಬನ್ನಿ. ಗೈಸ್, ಏನಂತ ಅಂದರೆ ಇದು ನಾನು ಫಸ್ಟ್ ಮೋಟೋ ವ್ಲಾಗ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನಗೊಂದು ಆಸೆ ಇತ್ತು, ನನ್ನ ಫಸ್ಟ್ ಮೋಟೋ ವ್ಲಾಗು ನಮ್ಮ ಮನೆ ಗಾಡಿ, ಹಳೆಯ ಗಾಡಿನ ರಿವ್ಯೂ ಮಾಡಬೇಕು ಅಂತ. ಸೊ ಇವಾಗ ಟೈಮ್ ಬಂದಿದೆ, ನಾನು ಮೋಟೋ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಮಾಡೋಣ ಅಂತ ಮುಂದೆ ಅಂತ. ಸೊ ಈ ಬೈಕ್ ಬಂದ್ಬಿಟ್ಟು ಹೀರೋ ಹೋಂಡಾ ಅವ್ರದ್ದು CD100 ಡಿಲೆಕ್ಸ್ ಅಂತ. ಇದು 1985 ಇಂಡಿಯಾದಲ್ಲಿ ಲಾಂಚ್ ಆಯಿತು. ಅದಾಗಿ 6 ವರ್ಷಕ್ಕೆ ಅಂದರೆ 1992 ಅನಿಸುತ್ತೆ ನಮ್ಮ ಮನೆಯವರು ಈ ಬೈಕ್ನ ತೊಗೊಂಬಂದರು. ಅವಾಗಿನ ಕಾಲದಲ್ಲೇ ಆಂಧ್ರಾಗ ಹೋಗ್ಬಿಟ್ಟು ಈ ಬೈಕ್ನ ತೊಗೊಂಬಂದರು ಅಂತ ನಮ್ಮ ತಾತ ಹೇಳ್ತಾರೆ. ಈ 6 ವರ್ಷಕ್ಕೆ ನಮ್ಮ ಮನೇಲಿ ತೊಗೊಂಬಂದರು, ಅಂದರೆ 1991 ಬೈಕು ನಮ್ಮ ಮನೆಗೆ ಬಂತು. ಮತ್ತು ಈ ಗಾಡಿ ವಿಶೇಷ ಏನು ಅಂತಂದರೆ, ನನಗೆ ಯಾಕೆ ಇಷ್ಟ ಅಂತಂದರೆ, ಇದು ನಮ್ಮ ಮನೇಲಿ ಬರೀ ಬೈಕ್ ಥರ ಟ್ರೀಟ್ ಮಾಡಲಿಲ್ಲ. ನಾನು ಬೈಕ್ ಕಲ್ತಿದ್ದು ಇದೇ ಗಾಡಿಯಲ್ಲಿ, ನಮ್ಮ ಅಪ್ಪ ಬೈಕ್ ಓಡ್ಸೋದು ಕಲ್ತಿದ್ದು ಇದೇ ಗಾಡಿಯಲ್ಲಿ, ಮತ್ತು ನಮ್ಮ ತಾತ ಬೈಕ್ ಓಡ್ಸೋದು ಕಲ್ತಿದ್ದು ಇದೇ ಗಾಡಿಯಲ್ಲಿ. ಮೂರು ಜನ್ರೇಷನ್ ಅವರು ಇದೇ ಗಾಡಿಯಲ್ಲಿ ಬೈಕ್ ಓಡ್ಸೋದನ್ನ ಕಲ್ತ್ಕೊಂಡಿದ್ದೀವಿ. ಸೊ ಅದಕ್ಕೆ ನನಗೆ ಈ ಗಾಡಿ ತುಂಬಾ ಇಷ್ಟ. ಮತ್ತು ಇದಿನ್ನೂ ನಾವೇನು ರನ್ನಿಂಗಲ್ಲಿಲ್ಲ, ಬಟ್ ಆದರೂ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಹೆಚ್ಚು ಕಮ್ಮಿ 4 ತಿಂಗಳಿಂದ ಸುಮ್ಮನೆ ಒಂದು ಸಲ ಸ್ಟಾರ್ಟ್ ಮಾಡಿದ್ದೆ. ಅದಾಗಿ 4 ತಿಂಗಳಿಗೂ ಮುಂಚೆ 5-6 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ಈಗಲೂ ಫುಲ್ ಕಂಡೀಷನಲ್ಲಾಗೈತೆ, ಮತ್ತು ಇಂಜಿನ್ಸ್ ಎಲ್ಲ ತುಂಬಾ ಚೆನ್ನಾಗೈತೆ. ಧೂಳತ್ತಿದ್ರೆ ಅಲ್ವಾ ಎಲ್ಲ ಚೆನ್ನಾಗಿ ಕಾಣೋದು. ಅರ್ಥ ಆಯಿತು ಅನಿಸುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇದಕ್ಕೇನು ಪೆಟ್ರೋಲ್ ಇಲ್ಲ, ಮತ್ತು ಇದ್ರ ಬಗ್ಗೆ ಇನ್ನೊಂದಷ್ಟು ಫೀಚರ್ಸ್ನ ಹೇಳ್ತೀನಿ ಗಾಡಿ ಬಗ್ಗೆ. ಮತ್ತು ಗೈಸ್, ಈ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟು ಇದರಲ್ಲಿ ಇರೋ ಟ್ಯಾಂಕು 10.5 ಲೀಟರ್ ಪೆಟ್ರೋಲ್ ಟ್ಯಾಂಕು. ಪ್ಲಸ್ ಇದಕ್ಕೆ ಯೂಸ್ ಮಾಡಿರೋದು ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್ನು, ಮತ್ತು 4 ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿ ಹಾಕಿದ್ದಾರೆ. ಗೊತ್ತಿರೋ ಪ್ರಕಾರ ಇದರಲ್ಲಿ 97cc ಇಂಜಿನ್ ಇದೆ ಅಂತ ಹೇಳಿದ್ದಾರೆ, ಬಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದ್ರ ಮೈಲೇಜ್ ಅಪ್ ಟು 70 to 75 ಕಿಲೋಮೀಟರ್ಸ್ ಇತ್ತು. ಅದಕ್ಕೆ ಅಂತಲೇ ಫುಲ್ ಇದು ಹೆಸರುವಾಸಿ ಆಗಿತ್ತು, ಬರೀ ಪೆಟ್ರೋಲ್ ಹಾಕೋದು ಓಡಿಸೋದು. ಮತ್ತು ಸೀಟು ಸಹ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಹೆಚ್ಚು ಕಮ್ಮಿ 5 ಜನ 6 ಜನ ಹೋಗ್ತಾ ಇದ್ದೋ, ನಾವು ಇನ್ನೂ ಡಿವೈಡ್ ಆಗ್ದಲೇ ಇದ್ದಾಗ. ಯಾರೊಬ್ರು ಚಿಕ್ಕ ಹುಡುಗರು ಇಲ್ಲಿ ಓಡಿಸೋರು, ಅದರಿಂದ ಇಲ್ಲಿವರೆಗೂ ಕುತ್ಕೊಂಡ್ಬಿಡ್ತಾ ಇದ್ದೋ. ಅಂತ ಏನ್ ಬೇಕಾದೇನ್ ಬೇಡ, ಸತ್ಯ ಹೇಳ್ರಿ, ಜನಗಳು ಗೊತ್ತಾಗ್ಲಿ. ಅದೇ ಇನ್ನು ಬಟ್ ಫೋಟೋಸ್ ಎಲ್ಲ ಇಲ್ಲ, ಬಟ್ ಕುತ್ಕೊಂಡು ಹೋಗ್ತಾ ಇದ್ದೋ, ನೆನಪುಗಳು ಮಾತ್ರ ಇದಾವೆ. ನೋಡ್ತಾ ಇರ್ಬೋದು ಬಾಕ್ಸ್ ಎಲ್ಲ ತುಕ್ಕಿಡ್ದೋಗೈತೆ. ಇದನ್ನ ಮಾರ್ಬೋದಿತ್ತು, ಬಟ್ ನೆನಪಿಗೋಸ್ಕರ ಮಡಿಕೊಂಡಿದ್ದೀವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮಾಡಿಫೈ ಮಾಡಬೇಕು, ಬಟ್ ಟೈಮ್ ಇಲ್ಲ. ಯಾವ ಥರ ಧೂಳಾಗೈತೆ, ಶೆಲ್ಫ್ ಎಲ್ಲ ಯಾವ ಥರ ಕಟ್ಟೈತೆ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಗೈಸ್, ನಾನು ಮೋಟೋ ವ್ಲಾಗ್ ಇದು ಕರೆಕ್ಟಾಗಿ ಮಾಡ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಈ ಗಾಡಿನ ರಿವ್ಯೂ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಮೋಟೋ ವ್ಲಾಗ್ ಅಂತ ಹೇಳಿದೆ. ಅಕಸ್ಮಾತ್ ಇದೇನಾದ್ರು ಚೆನ್ನಾಗಿ ಬಂದರೆ, ನಾನೇನಾದ್ರು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಅನ್ಸಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ನನಗಿದನ್ನ ರಿವ್ಯೂ ಮಾಡಬೇಕು ಅಂತ ಇದು ಅನಿಸ್ತಾ ಇತ್ತು. ಸೊ ಅದಕ್ಕೆ ರಿವ್ಯೂ ಮಾಡ್ತಾ ಇದ್ದೀನಿ. ಗೈಸ್, ಈ ಗಾಡಿನ ನಮ್ಮ ತಾತದಿರು ಹಳೆ ಕಾಲದಲ್ಲಿ, ಅಂದರೆ ಅವ್ರ ಕಾಲದಲ್ಲೇ ಆಂಧ್ರಾಗ ಹೋಗ್ಬಿಟ್ಟು ಈ ಗಾಡಿನ ತೊಗೊಂಬಂದಿದ್ರಂತೆ. ಗೈಸ್, ಅವಾಗಲೇ ಹೇಳ್ದಂಗೆ ಇದಕ್ಕೇನು ಕೀಗಿ ಏನಿಲ್ಲ, ಬೇರೆ ಕೀ ಇದ್ಕೊಂಡು ಇವಾಗ ಆನ್ ಮಾಡಿದ್ದೀವಿ. ಬಟ್ ಇವಾಗ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪೆಟ್ರೋಲ್ ತಗೊಂಬಂದಿದ್ದೀವಿ. ಪೆಟ್ರೋಲ್ ಅದರಲ್ಲಿ ಇಲ್ಲ. ಪೆಟ್ರೋಲ್ ಟ್ಯಾಂಕ್ ಎಲ್ಲ ತುಕ್ಕಿಡ್ದೈತೆ, ಆಲ್ಮೋಸ್ಟ್ ಎಲ್ಲ ಹೋಗಿ ಸಂದಿಗೆ ಸೇರ್ಕೊಂಡಿರುತ್ತೆ. ಬಟ್ ಇವತ್ತು ಸ್ಟಾರ್ಟ್ ಮಾಡ್ತೀನಿ, ಓಡಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಬಂಕಲ್ಲಿ ಎಷ್ಟು ರೂಪಾಯಿ ಇರುತ್ತೋ ಪೆಟ್ರೋಲು, ಬಟ್ ನಮ್ಮೂರಿಗೆ ಬಂದಾಗ ಎಕ್ಸ್ಟ್ರಾ ಕೊಟ್ಬಿಟ್ಟು ಇದಕ್ಕೆ ಅಂತಲೇ ತೊಗೊಂಬಂದಿದ್ದೀನಿ. ಫಸ್ಟು ಸ್ವಲ್ಪ ಹಾಕೋಣ. ನೋಡ್ಬೋದು ಅದ್ರ ಒಳಗಡೆನೂ ಶೆಲ್ಬೆ ಕಟ್ಬಿಟ್ಟೈತೆ, ಟ್ಯಾಂಕ್ ಒಳಗಡೆನೂ ಶೆಲ್ಬೆ ಕಟ್ಟೈತೆ. ಯಾವ ಥರ ಧೂಳತ್ತೋಗೈತೆ. ಆದರೂ ಇವತ್ತು ಇದನ್ನ ಸ್ಟಾರ್ಟ್ ಮಾಡ್ದಲೇ ಬಿಡೋದೇ ಇಲ್ಲ. ಎಲ್ಲ ಕಿಕ್ ಹೊಡೆದಾದ್ಮೇಲೆ ಹಾಕೋಣ. ಗಾಳಿ ಬರ್ತಾ ಬೇರೆ ಬೀಸ್ತೈತೆ.
ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ. ಸಾಕಿಷ್ಟು. ಇವಾಗ ಫಸ್ಟು ಸ್ಟಾರ್ಟ್ ಮಾಡೋಣ, ಆಮೇಲೆ ಮಿಕ್ಕಿದ ಹಾಕೋಣ. ಯಾಕೆ ಅಂತಂದ್ರೆ ಫುಲ್ ಎಲ್ಲ ಇದಕ್ಕೂ ಹೋಗಿರುತ್ತೆ, ಎಲ್ಲ ಕಿಕ್ಕರ್ ಹೊಡೆದೆಲ್ಲ. ಸ್ಟಾರ್ಟ್ ಆಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕೋಣ. ಪೆಟ್ರೋಲ್ ಏನೋ ಆನ್ ಆಗೈತೆ. ಫಸ್ಟು ಪೆಟ್ರೋಲ್ ಇಲ್ಲಿ ಬರುತ್ತೋ ನೋಡೋಣ ತಡ್ರಿ. ಫುಲ್ ಎಲ್ಲ ಸಿಗಾಕೊಂಬಿಡೈತೆ. ಪೆಟ್ರೋಲೇ ಬರ್ತಾ ಇಲ್ಲ ಇಲ್ಲಿ. ಸ್ಟಾರ್ಟಿಂದೆಲ್ಲ ಆಗುತ್ತೆ. ನಾನು ಹೀಗೆ ಇರಲಿ, ಫಸ್ಟು ಒಂದು ಸ್ವಲ್ಪ ಪೆಟ್ರೋಲ್ ಬರುತ್ತೆ ನೋಡೋಣ. ಕಿಕ್ ಹೊಡಿತೀನಿ, ಪೆಟ್ರೋಲ್ ಬರಲೇಬೇಕಲ್ಲ ಸೀಗ. ಅಲ್ಲ ಆನ್ ಮಾಡಿ ಅಲ್ಲಿ ಇಡಿ. ಪೆಟ್ರೋಲ್ ಹೋಗ್ತೈತೆ. ಇವಾಗ ಪೈಪ್ ಹಾಕೋಣ. ಪ್ಲಗ್ ವೈರ್ ಕರೆಕ್ಟ್ ಆಗೈತೆ ನೋಡೋಣ ಫಸ್ಟು. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಪೆಟ್ರೋಲ್ ತಂದ್ಬಿಟ್ಟು ಫುಲ್ ಕಂಜೂಸ್ತನ ಮಾಡ್ತಾ ಇದೀವಿ, ಅದಕ್ಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಆಲ್ಮೋಸ್ಟ್. ಗಾಳಿ ಬೇರೆ ಅಪ್ಪ ಅನ್ನುತ್ತೆ, ಆ ಗಾಡಿಗೆ ಓಡ್ಸಾಡಕ್ಕಾದ್ರೂ ಹಾಕ್ಸು ಅಂತ ಅಂದ್ರೆ ನನ್ನ ಹತ್ರ ಕಾಸಿಸ್ಕೊತೆ, ಇದಕ್ಕೆಲ್ಲ ತಂದು ಹಾಕ್ಸ್ತೀಯ ಅಂತ ಬೈತದ. ಇವಾಗ ಆಗುತ್ತೆ. ಇನ್ನೇನು ಬೆಳಕರಿ ಅಷ್ಟಲ್ಲಾದ್ರೂ ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಫೈನಲಿ ಸ್ಟಾರ್ಟ್ ಆಯಿತು. ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ಟೆನ್ಷನ್ ತನಗಿಲ್ಲ, ಮತ್ತೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವಾಗ ಒಂದ್ಸಲ ಸ್ಟಾರ್ಟ್ ಆಗೋರ್ಗು ಅಷ್ಟೇ. ಶೆಟ್ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ ನನ್ನ ಮಗನ್. ಪಕ್ಕ ಸ್ಟಾರ್ಟ್ ಮಾಡೋದೇ. ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ. ಸೊ ಇವಾಗ ಗಾಡಿ ಹೆಂಗೋ ಕಷ್ಟಪಟ್ಟು ಏನೋ ಮಾಡಿ ಸ್ಟಾರ್ಟ್ ಮಾಡ್ದು. ಊರಲ್ಲೆಲ್ಲ ಒಂದು ರೌಂಡ್ ಹಾಕೊಂಬರೋಣ, ಗಾಡಿ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋಣ ಬನ್ನಿ. ಸೀಟ್ ಅಂತೂ ಏನೇ ಧೂಳತ್ತಿದ್ರು ಏನೇ ಹಳೇದಾಗಿದ್ರು ಒಳ್ಳೆ ಕಂಫರ್ಟಬಲ್ ಆಗೈತೆ ಮಾತ್ರ. ನನ್ನ ಹತ್ರ ಆ್ಯಕ್ಷನ್ ಕ್ಯಾಮ್ರಾ ಏನು ಇಲ್ಲದೆ ಇರೋ ಕಾರಣ ಫೋನೇ ಇವಾಗ ಸದ್ಯಕ್ಕೆ ಎಲ್ಲ ಥರದ ಕ್ಯಾಮ್ರಾ ಆಗ್ಬಿಟ್ಟೈತೆ. ಇವಾಗ ಈ ಬೈಕ್ ಏನಾದ್ರು ತಾಂಡಿ ನಾನು ಊರೊಳಗಡೆ ಹೋದ್ರೆ ನಮ್ಮೂರಿನ ಜನ ಹೆಂಗೋ ಬೆಂಗಳೂರಲ್ಲಿ ಆರಾಮಾಗಿದ್ದ ಇಲ್ಲಿ ಬಂದು ನಮ್ಗೆಲ್ಲ ಹಿಂಸೆ ಕೊಡ್ತಾನಪ್ಪ ಅಂತ ಅನ್ಕೋತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅದಕ್ಕೆ ಇವಾಗ ಸದ್ಯಕ್ಕೆ ಊರೊಳಗಡೆ ಹೋಗೋದು ಬೇಡ, ಊರಾಚೆನೇ ಓಡ್ಸಾಡ್ಕೊಂಬರೋಣ. ಮತ್ತು ಗೈಸ್ ಗಾಡಿ ಹಳೇದಾಗಿರೋದ್ರಿಂದ ಶಾಕ್ ಅಬ್ಜಾರು ಎಲ್ಲ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ. ಗಾಡಿ ಮಾತ್ರ ಈಗಲೂ ಒಳ್ಳೆ ಕಂಡೀಷನ್ ಆಗೈತೆ, ಆದರೆ ಹಿಂದೆಗಡೆದು ಮುಂದೆಗಡೆದು ಬ್ರೇಕ್ ಒಂದು ಹಿಡಿಯಲ್ಲ ಅಷ್ಟೇ. ಖತಮ್. ಇವಾಗ ಎಲ್ಲ ನಾವು ಎಂಥ ಸೂಪರ್ ಬೈಕು, ಆಫ್ ರೋಡ್ ಬೈಕು, ಎಂತೆಂಥ ಮಸ್ತ್ ಬೈಕ್ ಓಡಿಸಿದ್ರು ಇಂಥ ಹಳೆ ಗಾಡಿ ಓಡಿಸೋದ್ರಲ್ಲಿ ಮಜಾನೇ ಬೇರೆ ಇರುತ್ತೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಅವಾಗಿನ ಕಾಲದಲ್ಲೇ ಇದು ಅಷ್ಟೊಂದು ಹೆಸರುವಾಸಿ ಆಗಿತ್ತು. ಯಾಕೆಂತಂದರೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬಿಟ್ಟು ಫುಲ್ ಓಡಿಸಾಡೋ ರೇಂಜಿಗೆ ಹೆಸರುವಾಸಿ ಆಗಿತ್ತು. ಸುಮ್ಮನೆ ಆದರೂ ಸೌಂಡ್ ಕೇಳಿಸ್ಕೊಳ್ಳಿ, ಸೌಂಡೇ ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗೈತೆ ಮಾತ್ರ. ಈ ಗಾಡಿ ಹಳೇದಾಗಿರೋದಕ್ಕೂ ಅದ್ರ ಸೌಂಡಿಗೂ ನಾವು ಓಡಿಸ್ತಾ ಇರೋದಕ್ಕೂ ಎಲ್ಲದಕ್ಕೂ ಸರಿಯಾಗೈತೆ ಮಾತ್ರ. ಈ ವಿಡಿಯೋನ ನಮ್ಮ ಮನೇಲಿ ನೋಡಾದ್ಮೇಲೆ ಫಸ್ಟ್ ನನಗೆ ಫೋನ್ ಬರುತ್ತೆ. ಕೆರೆ ಮೇಲೆ ಹೋಗ್ತಾ ಇದ್ದೀನಿ ಗಾಡಿ ತಗೊಂಡು, ಅದು ಒಂದು ಕೈಲಿ, ಅದು ಹಳೆ ಗಾಡಿ ತಗೊಂಡು ಪಕ್ಕ ಸರಿಯಾಗಿ ಹೋಗಿಸ್ಕೊತೀನಿ. ಆದರೂ ಏನು ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ.
ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಬ್ಬ ಮನುಷ್ಯ ಫುಲ್ ಹಳೆ ಬಟ್ಟೆ ಹಾಕೊಂಡು ಸ್ನಾನ ಮಾಡಿ ಎಷ್ಟೊಂದು ದಿವಸ ಆಗಿರುತ್ತೆ, ಗಡ್ಡ ಮೀಸೆ ಕೂದಲು ಎಲ್ಲ ಸರಿಯಾಗಿ ಬೆಳ್ಕೊಂಡಿರುತ್ತೆ, ನೋಡೋದಕ್ಕೆ ಒಳ್ಳೆ ಮನುಷ್ಯನ ತರ ಕಾಣ್ತಾ ಇರಲ್ಲ. ಬಟ್ ಅವನಲ್ಲಿರೋ ಮನ್ಸು ಎಂತ ಶ್ರೀಮಂತನಲ್ಲಿ ಇರಲ್ಲ. ಅದೇ ತರ ಈ ಗಾಡಿ ಫುಲ್ಲು ಧೂಳತ್ತಿ ಯಾವುದೇ ಸರ್ವಿಸ್ ಇಲ್ದಲೆ ಏನಿಲ್ದಲೆ ಎಲ್ಲ ಅರ್ಧ ಬರ್ಧ ತುಕ್ಕಿಡ್ದಿ ಹೋಗಿದ್ರು ಈ ಗಾಡಿ ಒಳಗಿರೋ ಇಂಜಿನ್ ಪಾರ್ಟ್ಸ್ ಎಲ್ಲ ಇನ್ನೂ ಮಸ್ತಾಗಿ ಓಡ್ತಾ ಇದಾವೆ. ವಿಡಿಯೋದಲ್ಲಿ ಹೇಳಕ್ಕೆ ಪ್ರಾಸ ಹೆಂಗೋ ಮಸ್ತಾಗಿ ಬಂತು, ಅಷ್ಟರಲ್ಲಿ ಅಮ್ಮನೂ ಫೋನ್ ಮಾಡ್ತು ಮನೆ ಹತ್ರ ಬಾ ಕೆಲಸ ಐತೆ ಅಂತ. ಸೊ ಸೀದಾ ಎಲ್ಲಿ ನಿಲ್ಸಿದ್ವು ಅಲ್ಲಿಗೆ ತಗೊಂಬಂದೋ ಗಾಡಿನ. ಗೈಸ್ ಇದಾಗಿತ್ತು ಈ ಗಾಡಿ ರಿವ್ಯೂ. ನಂದೇನು ಮೋಟೋ ವ್ಲಾಗ್ ಮಾಡಬೇಕು ಅಂತ ಆಸೆ ಐತೆ, ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಕ್ಯಾಮ್ರಾಗಳು ಆ್ಯಕ್ಷನ್ ಕ್ಯಾಮ್ರಾಸ್ ಎಲ್ಲ ತೊಗೋಬೇಕು. ಸೊ ತಗೊಂಡಾದ್ಮೇಲೆ ಸ್ಟಾರ್ಟ್ ಮಾಡೋಣ. ಬಟ್ ನನಗೆ ಈ ಗಾಡಿ ರಿವ್ಯೂ ಮಾಡಬೇಕು ಅಂತ ಅನಿಸ್ತು. ಊರಲ್ಲಿ ಬೇರೆ ಇದನ್ನೆಲ್ಲ ನೋಡಿ ಸಾಕಾಯಿತು ರಿವ್ಯೂ ಮಾಡಬೇಕು ಅಂತ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ. ಮತ್ತು ಗಾಡಿ ಎಲ್ಲ ರೀಸೇಲ್ ಏನಿಲ್ಲ, ಇಷ್ಟರಲ್ಲೇ ಇದನ್ನ ಮಾಡಿಫೈ ಮಾಡಿಸ್ಬೇಕು. ಮಾಡಿಫೈ ಮಾಡಿಸಾದ್ಮೇಲೆ ಇನ್ನೂ ಮಸ್ತಾಗಿ ವೀಡಿಯೋಸ್ ಮಾಡ್ತೀನಿ ಇದರಲ್ಲಿ. ಸೊ ಗಾಡಿ ಹೆಂಗೈತೆ, ಇನ್ನೂ ಯಾವ ಥರ ಕಂಡೀಷನ್ ಐತೆ ನೋಡಿ. ಜಾಸ್ತಿ ಹೊತ್ತು ತಗೋದು ಸ್ಟಾರ್ಟ್ ಆಗೋದಕ್ಕೆ, ಬಟ್ ಅದಾದಮೇಲೆ ಆರಾಮ್ಸಾಗಿ ಯಾವ ಥರ ಸ್ಟಾರ್ಟ್ ಆಯಿತು. ಬಟ್ ಇನ್ನೂ ಏನು ಅಂತಂದರೆ ಅಷ್ಟು ಹಳೇದಾದರೂ ಇಂಜಿನ್ ಯಾವುದು ಹಂಗೆ ಇದೆ, ಎಲ್ಲ ಮಸ್ತಾಗೈತೆ. ಒಂದ್ಸಲ ಸರ್ವಿಸ್ ಮಾಡಿಸ್ಬಿಟ್ಟು ಕರೆಕ್ಟಾಗಿ ಮಾಡ್ಕೊಂಡ್ರೆ ಗಾಡಿ ಅಂತೂ ಮಸ್ತಾಗೈತೆ. ಈ ಧೂಳೆಲ್ಲ ಇನ್ನೂ ಯಾವಾಗ ಹೋಗೋದು ಅಂತಂದರೆ ಆಯುಧ ಪೂಜೆ ಮಾಡ್ಬೇಕಾದ್ರೆ ಹೋದರೆ ಹೋಗುತ್ತೆ, ಇಲ್ಲ ಅಂತಂದರೆ ಧೂಳು ಹೀಗೆ ಇರುತ್ತಿದ್ದು. ಮತ್ತು ಗಾಡಿ ಹೇಗಿತ್ತು ಕಮೆಂಟ್ ಮಾಡಿ. ಗಾಡಿ ಮಸ್ತಾಗೈತೆ. ಸ್ಟಾರ್ಟ್ ಮಾಡೋದು ಓಡಿಸಾಡೋದು ಇಷ್ಟೇ ಗೈಸ್. ಇಷ್ಟವರೆಗೂ ಗಾಡಿಗೆ ರಿವ್ಯೂ ಮಾಡ್ಬೇಕಾದ್ರೆ ವೀಡಿಯೋ ಮಾಡಿದ್ದು ನಮ್ಮ ಆಕಾಶ್ ಅಂತ. ಈ ಒಂದು ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಮತ್ತು ಸಿಗೋ ಅಂತ ಹೇಳ್ತಾ ಬಾಯ್.